ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ. 55 ವರ್ಷಗಳಾಗಿದೆ. ಅದು ಒಂದು PU ಕಾಲೇಜು ಮಂಜೂರಾಗಿದೆ. ಈ ವರ್ಷ 263 ಜನ ಪಾಸ್ ಆಗಿದ್ದಾರೆ. 8 ಪ್ರೌಢಶಾಲೆಗಳಿದೆ. ಆದ್ದರಿಂದ ದಯವಿಟ್ಟು ಇದೆಲ್ಲ ಅನ್ಯಾಯ ಆಗಿ ಇವಾಗ ದಲಿತರು ಬಡವರಿಗೆಲ್ಲ ಅನ್ಯಾಯ ಆಗಿದೆ. ಸುತ್ತಮುತ್ತಲಿರುವ ಗ್ರಾಮಸ್ಥರು, ಸಂಘ ಸಂಸ್ಥೆಗಳು, ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಕೂಡ ನಾವೆಲ್ಲ ಭಾಗವಹಿಸ್ತೀವಿ. ಇದಕ್ಕೋಸ್ಕರ ನಾವು ಕೋಪರೇಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಹೋರಾಟ ಸಮಿತಿಯನ್ನು ತೀರ್ಮಾನ ತಗೊಂಡಿದ್ದಾರೆ. ಶಾಸಕರು ಈ ಪ್ರಶ್ನೆಯನ್ನ ಮಾಧ್ಯಮದವ್ರು ಕೇಳಬೇಕಾದ್ರೆ ನಾವು ಈಗಾಗಲೇ ಪ್ರಯತ್ನ ಮಾಡ್ತಾ ಇದ್ದೀವಿ, ಅವ್ರು ಹೋರಾಟ ಮಾಡ್ತೀವಿ, ನಾವೇನ್ ಮಾಡಕ್ಕಾಗತ್ತೆ ಅಂತ ಒಂದು ಉಡಾಪೆ ಉತ್ತರವನ್ನ ಕೊಡೋ ಮುಖಾಂತರ ಶಾಸಕರು ಈ ಭಾಗದ ಜನತೆಗೆ ದ್ರೋಹ ಬಗೆತಾ ಇದ್ದಾರೆ ಅನ್ನೋದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಯಾಕಂತಂದ್ರೆ ಈ ಭಾಗ ಏನ್ PU ಖಾಸಗಿ ಕಾಲೇಜುಗಳನ್ನ ಪ್ರಾರಂಭ ಮಾಡೋದಕ್ಕೆ ಎಲ್ಲಾ ರೀತಿಯ ಪರ್ಮಿಷನ್ಗಳು ಒಂದೇ ದಿನದಲ್ಲಿ 2 ದಿನದಲ್ಲಿ ಕೊಡ್ತಾರೆ. ಆದ್ರೆ ಸರ್ಕಾರಿ ಕಾಲೇಜುಗಳನ್ನ ಮಂಜೂರು ಮಾಡೋದಕ್ಕೆ ಇವ್ರಿಗೆ ಯಾಕೆ ಇಷ್ಟೊಂದು ನೋವು, ಇಷ್ಟೊಂದು ತಡ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಬೇಕಾಗತ್ತೆ. ಆದ್ರಿಂದ ಈ ಭಾಗದ ಎಲ್ಲ ಸಮಾನ ಮನಸ್ಕರು, ಬಡ ವಿದ್ಯಾರ್ಥಿಗಳ ಪೋಷಕರು, ಪ್ರಗತಿಪರ ಸಂಘಟನೆಗಳು ಎಲ್ಲರೂ ಕೂಡ ನಾಳೆಯಿಂದ ನಮ್ಮ ಹೋರಾಟದಲ್ಲಿ ಭಾಗವಹಿಸಿ ಈ ಒಂದು ಹೋರಾಟಕ್ಕೆ ಯಶಸ್ವಿ ಕೊಡಿಸಬೇಕಾಗಿ ತಮ್ಮೆಲ್ಲರಲ್ಲೂ ಕೂಡ ನಾನು ಮನವಿ ಮಾಡಿಕೊಳ್ತೇನೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋರಾಟದಲ್ಲಿ ಭಾಗವಹಿಸಬೇಕಂತ ಮತ್ತೊಮ್ಮೆ ನಾನು ಮನವಿ ಮಾಡಿ. ಹಳ್ಳಿನಿಂದ ಡೆಲ್ಲಿವರೆಗೂ ಹೋಗ್ಬಿಟ್ಟು ಬಂದಿದೆ. ಈ ಕ್ಯಾಸಂಬಳ್ಳಿ ಹೋಬಳಿಯಲ್ಲಿ PU ಕಾಲೇಜುಗಳಲ್ಲಿ ಅಂತ ಯಾರಿಗೂ ಸ್ವಲ್ಪಷ್ಟು ಕಾಳಂಜಿನೇ ಇಲ್ಲ. ದಯವಿಟ್ಟು ಮಂಜೂರಾಗಬೇಕು. ಆ ಇಲ್ಲದಿದ್ದ ಕಾರಣದಲ್ಲಿ ಎಲ್ಲಾ ದಲಿತ ಪರ ಸಂಘಟನೆಗಳ ಒಕ್ಕೂಟ ಸೇರಿಕೊಂಡು ಉಗ್ರವಾದ ಹೋರಾಟ, ಅನಿರ್ದಿಷ್ಟಗಳ ದೈನ್ಯವನ್ನು ಹಮ್ಮಿಕೊಂಡಿತು ಅಂತ ಹೇಳ್ತಾ ಇಲ್ಲಿ ಬಂದಿರುವ ಎಲ್ಲ ದಲಿತ ಮುಖಂಡರಿಗೆ ಭೀಮ ಸ್ವಾಗತವನ್ನು ಕೋರ್ತಾ ನಡೀತಕ್ಕಂತ ಈ ಹೋರಾಟಕ್ಕೆ ಕ್ಯಾಸಂಬಳ್ಳಿ ಹೋಬಳಿಯಲ್ಲಿ ಇರ್ತಕ್ಕಂಥ ಪ್ರತಿ ಹಳ್ಳಿಗಳಿಂದಾನು ವಿದ್ಯಾರ್ಥಿಗಳು, ವಿದ್ಯಾರ್ಥಿಯ ಪೋಷಕರುಗಳು ಬಂದು ಭಾಗವಹಿಸಬೇಕು. ಎಲ್ಲ ಸಂಘಟನೆದವರು ಕೂಡ ಬಂದು ಭಾಗವಹಿಸಬೇಕು. ನಾವು ಪದೇ ಪದೇ ಹೇಳ್ತಾ ಇದ್ವಿ, ನಾವು ಓಟಿಗಾಗ ಕೂತಿಲ್ಲ, ಇಲ್ಲಿ ಓಟು ಬೇಕು ಅಂತೇಳಿ ಬೇರೆ ಕೂತಿಲ್ಲ. ಜನರಿಗೆ ಶಾಲೆ ಬೇಕು, PU ಕಾಲೇಜ್ ಬೇಕಂತೇಳಿ ನಾಳೆ ಮಾಡ್ತಕ್ಕಂಥ ಹೋರಾಟಕ್ಕೆ ಎಲ್ಲರೂ ಕೂಡ ಬೆಂಬಲ ನೀಡಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ತಾನೆ. ಇವತ್ತು ನಾವು ಕ್ಯಾಸಂಬಳ್ಳಿ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ KC ರೆಡ್ಡಿ ಅವರ ಜನ್ಮಸ್ಥಳವಾದಂಥ ಕ್ಯಾಸಂಬಳ್ಳಿ ಗ್ರಾಮದಲ್ಲಿ ಒಂದು PU ಕಾಲೇಜನ್ನು ಮಂಜೂರು ಮಾಡಬೇಕಂತ ನಮ್ಮ ಸೋಮಸುಂದರ್ ರೆಡ್ಡಿ ಅವರು ಸುಮಾರು 6 ವರ್ಷಗಳಿಂದ ಸತತವಾಗಿ ಹಲವಾರು ರೀತಿಯ ಹೋರಾಟಗಳನ್ನು ಮಾಡಿಕೊಂಡು ಅದರ ಜೊತೆಗೆ ಸರ್ಕಾರದ ಒಂದು ಗಮನಕ್ಕೆ ಬರೋ ರೀತಿಯಲ್ಲಿ ಹಲವಾರು ರೀತಿಯ ಮನವಿ ಪತ್ರಗಳನ್ನು ಕೂಡ ಕೊಟ್ಟು ಸುಮಾರು ವರ್ಷಗಳ ಹೋರಾಟವನ್ನು ಮಾಡ್ಕೊಂಡು ಬಂದಿರ್ತಾರೆ. ಆದರೂ ಕೂಡ ಇದುವರೆಗೂ ಈ ಭಾಗದಲ್ಲಿ PU ಕಾಲೇಜನ್ನು ಮಂಜೂರು ಮಾಡಲು ಇಲ್ಲಿನ ಸರ್ಕಾರಗಳು ವಿಫಲವಾಗಿದೆ ಅನ್ನೋ ಕಾರಣಕ್ಕೆ ನಾವು ಎಲ್ಲ ಸಂಘಟನೆಗಳ ಒಕ್ಕೂಟದ ವತಿಯಿಂದ PU ಕಾಲೇಜು ಮಂಜೂರಾತಿ ಹೋರಾಟ ಸಮಿತಿ ಅನ್ನೋ ಒಂದು ಬ್ಯಾನರ್ ಅಡಿಯಲ್ಲಿ ಈ ಭಾಗದ ಎಲ್ಲ ಸಂಘಟನೆಗಳು, ದಲಿತರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು, ರೈತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಎಲ್ಲ ಕೂಡ ಸೇರಿಕೊಂಡು ಇವತ್ತು ನಾಳೆಯಿಂದ ನಾವು ಒಂದು ಅನಿರ್ದಿಷ್ಟ ಧರಣಿ ಹೋರಾಟವನ್ನ ಕೈಗೊಳ್ತಾ ಇದ್ದೇವೆ. ವಿಚಾರ ಏನಂತಂದ್ರೆ ಈ ಭಾಗದಲ್ಲಿ ಸುಮಾರು 8 ಕ್ಯಾಸಂಬಳ್ಳಿ ಹೋಬಳಿಗೆ ಸಂಬಂಧಪಟ್ಟಂತೆ ಸುಮಾರು 8 ಪ್ರೌಢಶಾಲೆಗಳಿದ್ದು ಕೇವಲ ಕ್ಯಾಸಂಬಳ್ಳಿ ಒಂದು ಪ್ರೌಢಶಾಲೆಯಲ್ಲಿ ಮಾತ್ರ ಸುಮಾರು 250 ಜನ ವಿದ್ಯಾರ್ಥಿಗಳಿದ್ದಾರೆ. ಆ ವಿದ್ಯಾರ್ಥಿಗಳಲ್ಲೂ ಕೂಡ ಮುಂದಿನ ವಿದ್ಯಾಭ್ಯಾಸವನ್ನು ಒಂದು ಪ್ರಥಮ ಪದವಿ ಪೂರ್ವ ಶಿಕ್ಷಣವನ್ನು ಪಡಿಬೇಕಂತಂದ್ರೆ ಸುಮಾರು ರಾಜಪೇಟ್ ರೋಡಿಂದ ಆಂಧ್ರ ಬಾರ್ಡರಿಂದ KJPಗೆ ಹೋಗ್ಬೇಕು, ಅಥವಾ ಸರ್ಕಾರಿ ಕಾಲೇಜ್ ಅಂದ್ರೆ ಸುಂದರಪಾಳ್ಯಕ್ಕೆ ಹೋಗ್ಬೇಕಾರಂತ ಅನಿವಾರ್ಯ. ಸುಂದರಪಾಳ್ಯಕ್ಕೆ ಹೋಗ್ಬೇಕಂದ್ರೆ ಕ್ಯಾಸಂಬಳ್ಳಿಗೆ ಬಂದು ಕ್ಯಾಸಂಬಳ್ಳಿಯಿಂದ KJPಗೆ ಹೋಗ್ಬೇಕು, KJPಯಿಂದ ಬೇತ್ಮಂಗ್ಳು ಬರಬೇಕು, ಬೇತ್ಮಂಗ್ಳಿಂದ ಮತ್ತೆ ಸುಂದರಪಾಳ್ಯಕ್ಕೆ ಹೋಗ್ಬೇಕು. ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಇದೆ. ಇಲ್ಲಿನ ಬಡ ಮಕ್ಕಳಿಗೆ ಸರಿಯಾದಂಥ ವಿದ್ಯಾಭ್ಯಾಸವನ್ನ ನೀಡಲಿಕ್ಕೆ ಒಂದು PU ಕಾಲೇಜನ್ನ ಮಂಜೂರು ಮಾಡಬೇಕನ್ನೋದು ನಮ್ಮ ಮುಖ್ಯ ಉದ್ದೇಶ ಆಗಿದೆ. ಅದ್ರ ಜೊತೆಗೆ ಸರ್ಕಾರ ಈಗಾಗಲೇ PU ಕಾಲೇಜ್ಗೆ 12.5 ಎಕರೆ ಜಮೀನನ್ನ ಏನು ಮಂಜೂರು ಮಾಡಿದೆ ಅದು ಒತ್ತುವರಿ ಆಗಿರೋದ್ರ ಬಗ್ಗೆ ಕೂಡ ನಾವು ಈ ಒಂದು ಹೋರಾಟದಲ್ಲಿ ಒಂದು ಹಕ್ಕುತ್ತಾಯಿಗಳಲ್ಲಿ ನಾವು ಇದನ್ನ ಒತ್ತುವರಿಯನ್ನು ತೆರವುಗೊಳಿಸಬೇಕು ಅನ್ನೋದು ಒಂದು ಡಿಮ್ಯಾಂಡ್ ಆಗಿದೆ. ಅದ್ರ ಜೊತೆಗೆ ಏನಾಗ್ತಾ ಇದೆ, ಇಲ್ಲಿ PU ಕಾಲೇಜ್ ಇಲ್ಲದೆ ಇರೋಂಥ ಕಾರಣ ಇಲ್ಲಿನ ಬಡ ವಿದ್ಯಾರ್ಥಿಗಳಿಗೆ ಅವರ ಪೋಷಕರು ಒಂದು ಬಾಲ್ಯ ವಿವಾಹ ಮಾಡಲಿಕ್ಕೂ ಕೂಡ ಮುಂದಾಗ್ತಾ ಇರೋದು. ಈ ಭಾಗದಲ್ಲಿ ಅತಿ ಹೆಚ್ಚಿನ ಒಂದು ಪೋಕ್ಸೋ ಕಾಯ್ದೆಗಳು ನಮೂದಾಗ್ತಾ ಇರೋದನ್ನ ತಾವೆಲ್ಲರೂ ಕೂಡ ಗಮನಿಸಬಹುದು ಬಂಧುಗಳೇ. ಆದ್ರಿಂದ ಈ ಭಾಗದ ಹೆಣ್ಣು ಮಕ್ಕಳ ಒಂದು ಹಿತದೃಷ್ಟಿಯಿಂದ, ಈ ಭಾಗದ ಬಡ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಕೂಡಲೇ ಒಂದು PU ಕಾಲೇಜನ್ನು ಮಂಜೂರು ಮಾಡಬೇಕಂತ ನಾವು ಅನಿರ್ದಿಷ್ಟ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಚುನಾಯಿತ ಪ್ರತಿನಿಧಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ದಯವಿಟ್ಟು ನಮ್ಮ ಈ ಒಂದು ಹೋರಾಟಕ್ಕೆ ಪ್ರತಿಕ್ರಿಯಿಸಿ ಕೂಡಲೇ ನಮಗೆ ಸರ್ಕಾರಿ PU ಕಾಲೇಜನ್ನು ಮಂಜೂರು ಮಾಡದಿದ್ದಲ್ಲಿ ನಮ್ಮ ಹೋರಾಟ ಉಗ್ರ ರೀತಿಯನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನ ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ ಬಂಧುಗಳೇ. ಹಲವಾರು ಸಂಘಟನೆಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಎಲ್ಲ ಸಂಘಟನೆಗಳು ಸೇರಿದ್ರೆ ಸುಮಾರು
ಈ ಭಾಗದ ಸಂಘಟನೆಗಳಿಗೆ ಮಾತ್ರ ನಾವು, ಯಾಕಂತಂದ್ರೆ ನಾವು ಈ ಭಾಗದ ಸಮಸ್ಯೆ ಆಗಿರೋದ್ರಿಂದ ಇಲ್ಲಿನ ಸ್ಥಳೀಯ ಸಂಘಟನೆಗಳಿಗೆ ಮಾತ್ರ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಎಲ್ಲ ಸೇರಿದ ಮೇಲೆ ಗೊತ್ತಾಗುತ್ತೆ ಎಷ್ಟರ ಸಂಖ್ಯೆಯಲ್ಲಿ ಜನ ಸೇರ್ಬೋದು ಅಂತ. ಆದರೆ ಈ ಕಡೆ ಏನು ಕ್ಯಾಸಂಬಳ್ಳಿ ಹೋಬಳಿಗೆ ಸಂಬಂಧಪಟ್ಟಂಗೆ ಎಲ್ಲ ವಿದ್ಯಾರ್ಥಿಗಳ ಪೋಷಕರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ನಮಗೆ ಮುಖ್ಯವಾಗಿ ಈ ಭಾಗದ ಈ ಕ್ಯಾಸಂಬಳ್ಳಿ ಗ್ರಾಮದ ಏನು ವರ್ತಕರ ಸಂಘ ಏನಿದೆ ಅವರು ಕೂಡ ನಮಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಮತ್ತು ಇಲ್ಲಿನ ವಿದ್ಯಾರ್ಥಿ ಪೋಷಕರು ಕೂಡ ನಮಗೆ ಹೆಚ್ಚಿನ ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ ಅನ್ನೋದು ಹೇಳ್ಬೋದು. ಮತ್ತೆ ಪತ್ರಿಕಾ ಮಾಧ್ಯಮದವರೇ ಮತ್ತು ಸಂಘಟನೆ ಮುಖಂಡರೇ, ಗ್ರಾಮಸ್ಥರೇ, ಎಲ್ರಿಗೂ ಧನ್ಯವಾದಗಳು. ಏನಂದರೆ ಸುಮಾರು ಸಲ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಕೂಡ ಪ್ರಕಟವಾಗಿದ್ದು, ಸುಮಾರು ಜನರೆಲ್ಲ ಕೂಡ ನಮಗೆ ಹೋರಾಟಗಳು ಮಾಡಿ ಸುಮಾರು 4-5 ವರ್ಷಗಳಿಂದ PU ಕಾಲೇಜಿಗೋಸ್ಕರ ಹೋರಾಟ ಮಾಡಿ ಈ ಕ್ಯಾಸಂಬಳ್ಳಿ ಭಾಗದಲ್ಲಿ ಏನು ಪ್ರಯೋಜನ ಆಗಿಲ್ಲ. ಆದ್ದರಿಂದ ನಾವು ಮಾಹಿತಿ ಹಕ್ಕು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಜಿಲ್ಲಾಧ್ಯಕ್ಷರಾದ ನಾವುಗಳು ಸುಮಾರು ವರ್ಷಗಳಿಂದ ಗ್ರಾಮಸ್ಥರ ಕಡೆಯಿಂದ, ಪಂಚಾಯತಿ ಕಡೆಯಿಂದ, ಎಲ್ಲರ ಕಡೆಯಿಂದ ಕೂಡ ನಾವು ಸರ್ಕಾರಕ್ಕೆ, BJP ಸರ್ಕಾರ ಇರುವಾಗಲಿಂದಲೂ ಸಹ, ಇವಾಗ ಸರ್ಕಾರಕ್ಕೆ ಇರುವಾಗಲೂ ಸಹ ಗವರ್ನರ್ವರೆಗೂ, ಎಜುಕೇಷನ್ ಮಿನಿಸ್ಟರ್ವರೆಗೂ ಮನವಿಗಳನ್ನು ಕೊಟ್ಟಿದ್ದೀವಿ. ಆದರೆ ಮಾಹಿತಿ ಹಕ್ಕು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ರಮೇಶ್ ಅವರ ನೇತೃತ್ವದಲ್ಲಿ ಕ್ಯಾಸಂಬಳ್ಳಿಯಿಂದ ಕೂಡ KGF ವರೆಗೂ ಕಾಲ್ನಡಿಗೆ ಜಾತ್ರೆ ಮಾಡಿದ್ದೀವಿ. ಆದರೂ ಕೂಡ ಸರ್ಕಾರದವರು ಯಾವುದೇ ಗಮನ ತೆಗೆದುಕೊಂಡಿಲ್ಲ. ನಮ್ಮ ಶಾಸಕರು ಮೇಡಮ್ನವರು ಸಹ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಕೂಡ ಇವತ್ತು ಏನೂ ಆಗಿಲ್ಲ. ಮೊನ್ನೆ ಕೂಡ ಮುಖ್ಯಮಂತ್ರಿಗಳು ಕೂಡ 2 ಸಲ ಜಲಸ್ಪಂದನ ಕೊಟ್ಟಿದ್ದೀವಿ, 3ನೇ ಸಲ ನಮ್ಮ ಶಾಸಕರು ಮೇಡಮ್ನವ್ರಿಗೂ ಕೊಟ್ಟಿದ್ದೀವಿ. ಆದರೂ ಸಹ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಇವಾಗ ಮುಖ್ಯವಾಗಿ ಏನಂದರೆ ಕಡಿಮೆ ಸ್ಟ್ರೆಂತ್ ಇರುವಾಗ ಕಾಲೇಜನ್ನು ನಾವು ವರ್ಗಾವಣೆ ಮಾಡ್ತೀವಿ ಅಂತ ಕೂಡ ಆಶ್ವಾಸನೆ ಹೇಳ್ತಾರೆ ಮೇಡಮ್ನವರು. ಆದಷ್ಟು ಬೇಗ ಮಾಡಬೇಕು. ಆದ್ದರಿಂದ ಇದೆಲ್ಲ ಹೋರಾಟ ಮಾಡಿ ಈ ಕ್ಯಾಸಂಬಳ್ಳಿ ಭಾಗದಲ್ಲಿ KC ರೆಡ್ಡಿ ಹುಟ್ಟಿರುವಂಥ ಪ್ರಥಮ ಮುಖ್ಯಮಂತ್ರಿಗಳ ಹೋರಾಟ ಮಾಡಿದಂತಹ ನಮ್ಮ KC ರೆಡ್ಡಿ ಸ್ವಂತ ಊರಿನಲ್ಲಿ ಇವತ್ತಿನ ದಿವಸ PU ಕಾಲೇಜ್ ಇಲ್ಲದೆ ಸುಮಾರು ಈ ಕ್ಯಾಸಂಬಳ್ಳಿಯಲ್ಲಿ ಪ್ರೌಢಶಾಲೆ ಆಗಿ 55 ವರ್ಷಗಳಾಗಿದೆ. ಅದು ಒಂದು PU ಕಾಲೇಜ್ ಮಂಜೂರಾಗಿದೆ. ಈ ವರ್ಷ 263 ಜನ ಪಾಸ್ ಆಗಿದ್ದಾರೆ. 8 ಪ್ರೌಢಶಾಲೆಗಳಿದೆ. ಆದ್ದರಿಂದ ದಯವಿಟ್ಟು ಇದೆಲ್ಲ ಅನ್ಯಾಯ ಆಗಿ ಇವಾಗ ದಲಿತರು, ಬಡವರಿಗೆಲ್ಲ ಅನ್ಯಾಯ ಆಗಿದೆ. ಸುತ್ತಮುತ್ತಲಿರುವ ಗ್ರಾಮಸ್ಥರು, ಸಂಘ ಸಂಸ್ಥೆಗಳು, ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಕೂಡ ನಾವೆಲ್ಲ ಭಾಗವಹಿಸ್ತೀವಿ. ಇದಕ್ಕೋಸ್ಕರ ನಾವು ಕೋಪರೇಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಹೋರಾಟ ಸಮಿತಿಯನ್ನು ತೀರ್ಮಾನ ತಗೊಂಡಿದ್ದಾರೆ. ಆದ್ದರಿಂದ ನಮ್ಮ ಸಂಘಟನೆ ಮುಖಂಡರುಗಳು, ಎಲ್ಲ ಸಂಘಟನೆ ಮುಖಂಡರುಗಳು ಬಂದಿದ್ದಾರೆ. ಅವರು ಕೂಡ ಇದಕ್ಕೋಸ್ಕರ ಹೋರಾಟ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರ ನೇತೃತ್ವದಲ್ಲಿ ಈ ಕ್ಯಾಸಂಬಳ್ಳಿಯಲ್ಲಿ ಹೋರಾಟ ಸಮಿತಿ ಅಂತ ಪ್ರಾರಂಭಗೊಂಡಿದ್ದೀವಿ. ಅದಕ್ಕೋಸ್ಕರ ನಾಳೆಯಿಂದ ಕಂಟಿನ್ಯೂ ಆಗಿ ಅವರೆಲ್ಲರೂ ಹೇಳ್ತಾರೆ. ಅದರಿಂದ ನಾನು ಈ ಹೋರಾಟ ಸಮಿತಿಗೋಸ್ಕರ ಎಲ್ಲ ಮುಖಂಡರು, ಎಲ್ಲ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಎಲ್ಲರೂ ಸಹ ಅವ್ರಿಗೆಲ್ಲ ಧನ್ಯವಾದಗಳು ತಿಳಿಸ್ತಾ ಈ ಭಾಗದ ಜನರಿಗೆ ಅನುಕೂಲ ಆಗಬೇಕು ಅಂತ ನನ್ನ ಒಂದು ಅಭಿಪ್ರಾಯದಿಂದ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಇವತ್ತು ಕ್ಯಾಸಂಬಳ್ಳಿ ಹೋಬಳಿಯಲ್ಲಿ ರಾಜಕೀಯ ರಹಿತ ದಲಿತ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳು, ಕನ್ನಡ ಸಂಘಟನೆಗಳು, ಈ ಸಂಘಟನೆಗಳು ದಿನನಿತ್ಯ ಹೋರಾಟ ಮಾಡ್ತಕ್ಕಂಥ ಸಂಘಟನೆಗಳೆಲ್ಲ ಇವತ್ತು ದಿನ ಸೇರಿದ್ದೀವಿ. ನಾವು ಉದ್ದೇಶ ಇಷ್ಟೇ, ನಮಗೆ ಈ ಕ್ಯಾಸಂಬಳ್ಳಿ ಹೋಬಳಿಯಲ್ಲಿ ಒಂದು PU ಕಾಲೇಜ್ ಬೇಕಂತೇಳಿ ಸುಮಾರು ವರ್ಷಗಟ್ಟಲು ಹೋರಾಟಗಳನ್ನು ಮಾಡಿ ಮನವಿಗಳನ್ನು ನೀಡಿ ಕೂಡ ಈ ಸರ್ಕಾರ ಏನೋ ಇಲ್ಲಿ ಯಾವುದೋ ಅನುಕೂಲ ಮಾಡೋ ರೀತಿಯಲ್ಲಿ ನಮ್ಗೆ ಕಂಡು ಬಂದಿಲ್ಲ. ಬಂಧುಗಳೇ, KGF ಹಿಸ್ಟ್ರಿಯಲ್ಲಿ ಎತ್ತು ನೋಡಿದ್ರೆ ಯಾವುದೇ ರಾಜಕೀಯ ಪಕ್ಷಗಳು ಮಾಡದೇ ಇರತಕ್ಕಂಥ ಕೆಲಸಗಳನ್ನು ಈ ಜನಪರ ಸಂಘಟನೆಗಳು, ಏನು ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು ಮತ್ತು ಕನ್ನಡ ಸಂಘಟನೆಗಳು ಸಾಧನೆಗಳನ್ನು ಮಾಡಿದೆ. SP ಕಚೇರಿಯನ್ನು ಉಳಿಸೋಕ್ಕೆ ಮುಖ್ಯ ಕಾರಣ ಈ ಸಂಘಟನೆಗಳು. ಇವರು ಯಾರು ಕೂಡ ಒಟ್ಟಿಗೆ ಕೆಲಸ ಮಾಡ್ತಾ ಇಲ್ಲ. ಅದೇ ರೀತಿ KGF ಅಲ್ಲಿ ಇರ್ತಕ್ಕಂಥ ಅಂಬೇಡ್ಕರ್ ಭವನವನ್ನು ಉಳಿಸೋಕ್ಕೆ ಹೋರಾಟವನ್ನು ಮಾಡಿದ್ದು, ಉಗ್ರವಾದ ಹೋರಾಟವನ್ನು ಮಾಡಿದ್ದು ಈ ಸಂಘಟನೆಗಳೇ. ಇದನ್ನ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಮತ್ತೆ ರಾಜಕೀಯ ವ್ಯಕ್ತಿಗಳು ಅರ್ಥ ಮಾಡ್ಕೋಬೇಕು. ಏನೋ ಒಂದಷ್ಟು ಜನ ಸೇರ್ತಾರೆ, ಧಿಕ್ಕಾರಗಳಾಗ್ತಾರೆ, ತಮಟೆ ಬಾರಿಸ್ಬಿಟ್ಟು ಹೋಗ್ತಾರಂತ ನೀವು ಅಂದ್ಕೊಂಡ್ರೆ ಅದು ನಿಮ್ಮನ್ನ ನೀವೇ ಏಮಾರಿಸ್ಕೊಂಡಂಗಾಗುತ್ತೆ. ಹಂಗಾಗಿ ನಾವೇನು ಈ ಊರಲ್ಲಿ ಒಳ್ಳೆ ಸ್ಟಾರ್ ಹೋಟ್ಲ್ ಬೇಕು, ಮನೆ ಕಟ್ಕೊಳ್ಳೋಕ್ಕೆ ಜಾಗ ಬೇಕಂತೇಳಿ ನಾವೇನೋ ಹೋರಾಟ ಮಾಡ್ತಾ ಇಲ್ಲ. ಸರ್ಕಾರ ಹೇಳ್ತದೆ ಎಲ್ಲರೂ ಯಾರು ಕೂಡ ಪ್ರೈವೇಟ್ ಸ್ಕೂಲ್ಗೆ ಹೋಗಬೇಡಿ, ಸರ್ಕಾರ ಶಾಲೆಗಳಿಗೆ ಬನ್ನಿ ಅಂತೇಳಿ
ಪ್ರಚಾರಗಳನ್ನು ಮಾಡ್ತದೆ. ಸರ್ಕಾರ ಶಾಲೆಗೆ ಮಕ್ಕಳು ಹೋದ್ರೆ ಅವ್ರಿಗೆ ಹೂಣಾರ ಹಾಕಿಸಿ ವೆಲ್ಕಮ್ ಮಾಡ್ತಕ್ಕಂಥ ಕಾರ್ಯಕ್ರಮಗಳೆಲ್ಲ ಈ ರಾಜ್ಯದಲ್ಲಿ ಮಾಡ್ತಕ್ಕಂಥದ್ದನ್ನ ನಾವು ಕಣ್ಣಾರ ನೋಡಿದ್ದೀವಿ. ಆದ್ರೆ ನಾವು ಬಡ ಮಕ್ಕಳು ಶಾಲೆಗೆ ಕಳಿಸ್ಬೇಕು, ನಮಗೆ ಶಾಲೆ ಕೊಡಪ್ಪ, ಕಾಲೇಜ್ ಕೊಡಪ್ಪ ಅಂತ ಹೇಳಿದ್ರೆ ಅದಕ್ಕೆ ಯಾರು ಕೂಡ ತಿರುಗು ನೋಡೋರು ಒಬ್ರು ಕೂಡ ಇಲ್ಲ. ಏನು ಅವರು ಇಲ್ಲಿ ಕ್ಯಾಸಂಬಲ್ಲಿ ಹೋಬಳಿಯಲ್ಲಿ ಇರ್ತಕ್ಕಂಥವ್ರು ಈ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಲ್ವಾ? KGF ನಗರದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಯಾವ ತರ ಟ್ಯಾಕ್ಸ್ ಅನ್ನ ಕಟ್ತಾರೋ, ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು ಯಾವ ತರ ಟ್ಯಾಕ್ಸ್ ಅನ್ನ ಕಟ್ತಾರೋ ಅದೇ ರೀತಿ ಇಲ್ಲಿ ಇರ್ತಕ್ಕಂಥ ಕ್ಯಾಸಂಬಲ್ಲಿ ಹೋಬಳಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಕೂಲಿ ಕಾರ್ಮಿಕನಾಗ್ಲಿ ರೈತನಾಗ್ಲಿ ಎಲ್ಲ ಕೂಡ ಟ್ಯಾಕ್ಸ್ ಅನ್ನ ಈ ಸರ್ಕಾರಕ್ಕೆ ಕಟ್ತಾ ಇದ್ದೀವಿ. ನಮ್ಮ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡಕ್ಕೆ ಸರ್ಕಾರ ಇದ್ದೇ ಟೋಡಿಯಲ್ಲ, ನಾವು ₹1 ನಮ್ಮ ಕಡೆ ಬಿಟ್ಕೊಡ್ತಾ ಇಲ್ಲ. ಯಾವುದೋ ಒಂದು ರೀತಿಯಲ್ಲಿ ಅದನ್ನ ವಸೂಲಿ ಮಾಡ್ಕೊಳ್ತಾರೆ. ಆದ್ರೆ ನಮಗೆ ಸೇರ್ಬೇಕಾಗಿರ್ತಕ್ಕಂಥ ಪಾಲನೆ ಕೇಳಕ್ ಹೋದ್ರೆ ಯಾರು ಕೂಡ ಕಿವಿ ಕೇಳಿಸಲ್ಲ, ಚೂಡರಾಗಿರ್ತಾರೆ. ಹಂಗಾಗಿ ಬಂಧುಗಳೇ, ಇದೇನೋ ಕೆಲವು ಸಂಘಟನೆಗಳು ಸೇರ್ಕೊಂಡು ಮಾಡ್ತಕ್ಕಂಥ ಹೋರಾಟ ಅಂತೇಳಿ ನಿರ್ಲಕ್ಷ್ಯತೆ ತೋರಿಸಬೇಡಿ. ನಾವು ಶಾಂತಿ ರೀತಿಯಲ್ಲಿ ಗೌತಮ ಬುದ್ಧನ ತತ್ವದ ಮೇಲೆ ಇರ್ತಕ್ಕಂಥವ್ರು. ಖಂಡಿತ ಹೋರಾಟ ಒಂದಿನ 2 ದಿನ ಇದು ಶಾಂತಿಯುತವಾಗಿ ನಾವು ಮಾಡ್ತೀವಿ. ಇಲ್ಲದಾದ್ರೆ ಖಂಡಿತ ನಮ್ಮ ಹೋರಾಟ ಕೋಲಾರ ತನಕ ಆಗುತ್ತೆ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ರಾಜಕೀಯ ವ್ಯಕ್ತಿಗಳು, ಅಧಿಕಾರದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ನಮ್ಮ ಕಡೆ ಸ್ವಲ್ಪ ಗಮನ ಹರಿಸಿ. ನೀವು ಮಾಡ್ತಕ್ಕಂಥ ಕೆಲಸ ಒಳ್ಳೆ ಕೆಲಸ ಇಲ್ಲ ಅಂತ ಹೇಳಲಿಲ್ಲ, ಆದ್ರೆ ನಾವು ಕೇಳ್ತಕ್ಕಂಥದ್ದು ಕೂಡ ಅದಕ್ಕಿಂತ ಒಳ್ಳೆ ಕೆಲಸ. ಈ ದೇಶದಲ್ಲಿ ಊಟಕ್ಕಿಂತ ಅತಿ ಹೆಚ್ಚಾಗಿ ಕೊಡ್ಬೇಕಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಕೊಡ್ಬೇಕಂತೇಳಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಒಬ್ಬನ ಹತ್ರ ₹1 ಇದ್ರೆ 50 ಪೈಸೆ ಅದ ಊಟಕ್ಕೆ ನೀನು ಇಟ್ಕೊಂಡು 50 ಪೈಸೆ ಎಜುಕೇಶನ್ ಖರ್ಚು ಮಾಡೋ ಅಂತ ಹೇಳಿದ್ದಾರೆ ಬಾಬಾ ಸಾಹೇಬರು. ಹಂಗಾಗಿ ನಾವು ಎಲ್ಲಾ ಜನರಿಗೂ ವಿದ್ಯಾವಂತರಾಗಬೇಕು ಅನ್ನೋ ಉದ್ದೇಶದಿಂದ ನಾವು PU ಕಾಲೇಜನ್ನ ಕೇಳ್ತಾ ಇದ್ದೀವಿ. ಸುಮ್ಮನೆ ಕೇಳ್ತಾ ಇಲ್ಲ. ಇಲ್ಲಿ ಆಲ್ರೆಡಿ PU ಕಾಲೇಜ್ ಇದ್ದು ಇನ್ನೊಂದು ಕಾಲೇಜ್ ಕೊಡಿ ಅಂತ ಕೇಳ್ತಾ ಇಲ್ಲ. KC ರೆಡ್ಡಿ ಅಂತಕ್ಕಂಥವ್ರು ಹುಟ್ಟಿದ ಈ ಊರಲ್ಲಿ ಒಂದು ಕಾಲೇಜಿಗೆ, ಒಂದು ಸ್ಕೂಲಿಗೆ ನಾವು ಹೋರಾಟ ಮಾಡ್ತಾ ಇರೋದು ನಾಚಿಕೆಗೇಡು. ಇಲ್ಲಿ ಈ ಕಾಲೇಜ್ ಬರ್ಬೇಕಾಗಿದ್ರೆ ಯಾವಾಗೋ ಆಗ್ತಾ ಇತ್ತು, ಇದನ್ನ ತಡೆ ಮಾಡ್ತಾ ಇದ್ದಾರೆ. ಇಲ್ಲಿ ಇರ್ತಕ್ಕಂಥ ಖಾಸಗಿ ಕಾಲೇಜ್ದವರು ಪಕ್ಕದಲ್ಲಿ ಇರ್ತಕ್ಕಂಥ ಬೇತಮಂಗಲ ಮತ್ತು ಸುಂದರಪಾಳ್ಯ, ನಮ್ಮ KGF ಅಲ್ಲಿ ಇರ್ತಕ್ಕಂಥ ಕೆಲವು ಖಾಸಗಿ ಕಾಲೇಜಿದವರು ಇಲ್ಲಿ PU ಕಾಲೇಜ್ ಗೌರ್ಮೆಂಟ್ ಬಂದ್ಬಿಟ್ರೆ ಅವ್ರಿಗೆ ಬರ್ತಕ್ಕಂಥ ಸೋರ್ಸ್ ಹೋಗ್ಬಿಡ್ತದೆ, ಇನ್ಕಮ್ ಹೋಗ್ಬಿಡ್ತದನ್ನ ಉದ್ದೇಶದಿಂದ ಒತ್ತಡವನ್ನ ತಂದು ಈ ಕ್ಯಾಸಂಬಲ್ಲಿ ಹೋಬಳಿಗೆ PU ಕಾಲೇಜ್ ಬರೋದನ್ನ ತಡೆ ಆಗ್ತಾ ಇದ್ದಾರೆ ಅಂತ ಹೇಳಿ ನಾವು ಆರೋಪ ಮಾಡ್ತಾ ಇದ್ದೀವಿ. ಹಂಗಾಗಿ ಮಾನ್ಯ ಶಾಸಕರಲ್ಲಿ ನಾವು ಮನವಿ ಮಾಡ್ಕೊಳ್ತೀವಿ, ಆದಷ್ಟು ಬೇಗ ನೀವು ಈ ಭಾಗದ ಈ ನಮ್ಮ ಬೇಡಿಕೆಯನ್ನ ಇತ್ಯರ್ಥ ಮಾಡಕ್ಕೆ ಪ್ರಯತ್ನಗಳನ್ನ ಮಾಡಬೇಕು. ನೀವು ಏನೇನೋ ಮಾಡ್ತಾ ಇದ್ದೀರಿ, ಅದೆಲ್ಲ ಅದ್ರ ಜೊತೆಗೆ ಈ PU ಕಾಲೇಜ್ ವಿಚಾರದಲ್ಲಿ ಕೂಡ ಕಾಳಜಿ ಇಡ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ, ನಾಳೆ ನಡೀತಕ್ಕಂಥ ಈ ಹೋರಾಟಕ್ಕೆ ಕ್ಯಾಸಂಬಲ್ಲಿ ಹೋಬಳಿಯಲ್ಲಿ ಇರ್ತಕ್ಕಂಥ ಪ್ರತಿ ಹಳ್ಳಿಗಳಿಂದಾನು ವಿದ್ಯಾರ್ಥಿಗಳು, ವಿದ್ಯಾರ್ಥಿಯ ಪೋಷಕರುಗಳು ಬಂದು ಭಾಗವಹಿಸಬೇಕು. ಎಲ್ಲ ಸಂಘಟನೆದವರು ಕೂಡ ಬಂದು ಭಾಗವಹಿಸಬೇಕು. ನಾವು ಪದೇ ಹೇಳ್ತಾ ಇದ್ವಿ, ನಾವು ಓಟಿಗಾಗ ಕೂತಿಲ್ಲ, ಇಲ್ಲಿ ಓಟು ಬೇಕು ಅಂತೇಳಿ ಬೇರೆ ಕೂತಿಲ್ಲ. ಜನರಿಗೆ ಶಾಲೆ ಬೇಕು, PU ಕಾಲೇಜ್ ಬೇಕಂತೇಳಿ ನಾಳೆ ಮಾಡ್ತಕ್ಕಂಥ ಹೋರಾಟಕ್ಕೆ ಎಲ್ಲರೂ ಕೂಡ ಬೆಂಬಲ ನೀಡಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ತಾರೆ. ಹಲವಾರು ಸಂಘಟನೆಗಳು ಸೇರಿ ಇಲ್ಲಿ ಇರುವಂಥ ಕೆಲವು ಹಿರಿಯ ಮುಖಂಡರು ಹೋರಾಟವನ್ನು ನಡೆಸ್ಕೊಂಡು ಬಂದಿರ್ತಾರೆ. ಏನೋ ಒಂದು ಕಾರಣ ಏನಂದರೆ, ಇಲ್ಲಿ ಸೇರಿರುವ ಉದ್ದೇಶ ಕ್ಯಾಸಂಬಳ್ಳಿ ಹೋಬಳಿಯಲ್ಲಿ PU ಕಾಲೇಜ್ ಇಲ್ಲ. ಸುಮಾರು ವರ್ಷಗಳಿಂದ ಈಗಲೂ ಇಲ್ಲ. ಇಲ್ಲಿ 350ರಿಂದ 450 ಜನ ಒಂದು ವರ್ಷಕ್ಕೆ 10ನೇ ತರಗತಿ ಉತ್ತೀರ್ಣಕ್ಕೆ ಬರ್ತಾ ಇದ್ದಾರೆ. ಏನೋ ಮಕ್ಕಳು ಅವರು ಬೇರೆ ಕಡೆ ಹೋಗೋಕ್ಕೆ ಅನಾನುಕೂಲ ಆಗಿದೆ. ಪೀಲ್ವಾರ ಗಡಿ ಭಾಗ, ಪೀಲ್ವಾರದಿಂದ ಈ ಕಡೆ KGFವರೆಗೂ ಸುಮಾರು 30 ಕಿಲೋಮೀಟರ್ 25 ಕಿಲೋಮೀಟರ್ ಆಗುತ್ತೆ. ಅದರಿಂದ ಹೆಣ್ಮಕ್ಳನ್ನ ಕಳಿಸ್ತಾನೆ ಇಲ್ಲ ಈ ಸ್ಕೂಲ್ಗೆ ಅನ್ನೋದು ಇಲ್ಲಿ ಒಂದು ಇದಿದೆ. ಆದ ಕಾರಣ ಎಲ್ಲ ಸಂಘಟನೆಗಳು, ಪ್ರತಿಭರ ಸಂಘಟನೆ ಹೋದ ವಾರ ಎಲ್ಲ ಸೇರಿ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ವಿ. ಏನು 20ನೇ ತಾರೀಕು ಇಲ್ಲಿ ಅನಿರ್ದಿಷ್ಟ ಕಾಲ ಧರಣಿ ಕ್ಯಾಸಂಬಳ್ಳಿ ಹೋಬಳಿ ಅಂತ. ಖಾಸಗಿ ಶಾಲೆಯಲ್ಲಿ ಹೋಗ್ತಾ ಇರೋದು ಶ್ರೀಮಂತರು ಹೋಗ್ತಾರೆ, ಬಡವರು ಯಾವ ಥರ ಹೋಗಬೇಕು. KC ರೆಡ್ಡಿ ಹುಟ್ಟಿರೋ ಜನ್ಮಸ್ಥಳದಲ್ಲೇ ಒಂದು ಕಾಲೇಜ್ ಇಲ್ಲ ಅಂತ ಹೇಳ್ತಾನೆ ಇದ್ದಾರೆ. ಬರೀ ಬಾಯಿ ಮಾತಿಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಮಾತ್ರ ಇಲ್ಲ.
ಶಾಸಕರಾಗ್ಬೋದು, ಸಂಸದರಾಗ್ಬೋದು, ಬೇರೆ ಯಾರೇ ಆಗ್ಬೋದು, ಇದುವರೆಗೂ ಅದ್ರ ಬಗ್ಗೆ ಯಾರೂ ಕಿಂಚಿತ್ ಕಾಳಂಜಿ ಇಲ್ದಿರ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತಿನ ದಿನ ಎಲ್ಲ ದಲಿತ ಮುಖಂಡರು ಸೇರಿ ನಾಳೆ ಬೆಳಗ್ಗೆ ಇದೇ ಜಾಗದಲ್ಲಿ ಕ್ಯಾಸಂಬಳ್ಳ ಪಂಚಾಯತ್ ಮುಂಭಾಗ ಇದರಲ್ಲಿ ಅನರ್ದಿಷ್ಟಗಳ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. 12 ಎಕರೆ ಜಮೀನು ಮಂಜೂರಾಗಿದೆ, ಅದಕ್ಕೆ ಕಾಂಪೌಂಡ್ ಫಿಕ್ಸ್ ಮಾಡಬೇಕು. ಶೀಘ್ರವಾಗಿ ಸರ್ಕಾರ ಬಂದು ನಮ್ಮ ಕುಂದುಕೊರತೆಗಳನ್ನು ಬಗೆಹರಿಸಬೇಕು. ನಾವು ಕೇಳಿ ಸಾಕಾಗೋಯ್ತು. ಹಳ್ಳಿನಿಂದ ಡೆಲ್ಲಿವರೆಗೂ ಹೋಗ್ಬಿಟ್ಟು ಬಂದಿದೆ ಈ ಕ್ಯಾಸಂಬಳ್ಳಿ ಹೋಬಳಿಯಲ್ಲಿ PU ಕಾಲೇಜುಗಳಲ್ಲಿ ಅಂತ ಯಾರಿಗೂ ಸ್ವಲ್ಪಷ್ಟು ಕಾಳಂಜಿನೇ ಇಲ್ಲ. ದಯವಿಟ್ಟು ಮಂಜೂರಾಗಬೇಕು. ಆ ಇಲ್ಲದಿದ್ದ ಕಾರಣದಲ್ಲಿ ಎಲ್ಲ ದಲಿತ ಪರ ಸಂಘಟನೆಗಳ ಒಕ್ಕೂಟ ಸೇರಿಕೊಂಡು ಉಗ್ರವಾದ ಹೋರಾಟ ಅನಿರ್ದಿಷ್ಟಗಳ ಧರಣಿಯನ್ನು ಹಮ್ಮಿಕೊಂಡಿದ್ದು ಅಂತ ಹೇಳ್ತಾ ಇಲ್ಲಿ ಬಂದಿರುವ ಎಲ್ಲ ದಲಿತ ಮುಖಂಡರಿಗೆ ಭೀಮ ಸ್ವಾಗತವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಬುದ್ಧ ಭಾರತ.